ಪ್ರಬಂಧ ವಿಜ್ಞಾನದ ಸದುಪಯೋಗ ಮತ್ತು ದುರುಪಯೋಗ. ಪೀಠಿಕೆ. ಇಂದಿನ ಯುಗ ವಿಜ್ಞಾನ ಯುಗ. ವಿಜ್ಞಾನ ತ್ವರಿತವಾಗಿ ಪ್ರಗತಿಯ ಪಥದತ್ತ ಸಾಗುತ್ತಿದೆ. ಇಡೀ ವಿಶ್ವವನ್ನೇ ಪರಸ್ಪರ ಸಮೀಪಕ್ಕೆ ತರುತ್ತಿರುವ ವಿಜ್ಞಾನ ಆಧುನಿಕ ಸಮಾಜ ಹಾಗೂ ನಾಗರಿಕತೆಗೆ ಕೊಟ್ಟಿರುವ ಕೊಡುಗೆ ಅಪಾರ. ವಿಜ್ಞಾನದ ಸದುಪಯೋಗ. ವಿಜ್ಞಾನ ನಿಜವಾಗಿಯೂ ಮಾನವನ ಜೀವನಕ್ಕೆ ಒಂದು ವರದಾನ. ಮಾನವನ ಸಾಮಾಜಿಕ, ಆರ್ಥಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಕ್ಷಿಪ್ರ ಪ್ರಗತಿಗೆ ಇದು ಕಾರಣವಾಗಿದೆ. ಮಾನವನ ಮೂಢನಂಬಿಕೆಗಳು, ಅಂಧಶ್ರದ್ಧೆ ದೂರ ಮಾಡಿ ಬುದ್ಧಿಶಕ್ತಿ ತೀವ್ರಗೊಳಿಸುತ್ತಿದೆ. ಮಾನವನಿಗೆ ವಿಜ್ಞಾನದಿಂದಾಗಿ ಉದಾಹರಣೆಗೆ ರೇಡಿಯೋ, ಫ್ಯಾನ್, ಎಲೆಕ್ಟ್ರಿಕಲ್ ಒಲೆ, ಟಿವಿ, ಫ್ರಿಡ್ಜ್, ಫೋನ್, ಕಂಪ್ಯೂಟರ್, ವಾಷಿಂಗ್ ಮಿಷಿನ್ ಮುಂತಾದ ಆಧುನಿಕ ಸಲಕರಣೆಗಳಿಂದಾಗಿ ಶ್ರಮ ಹಾಗೂ ಸಮಯ ಉಳಿತಾಯವಾಗುತ್ತಿದೆ. ಜಗತ್ತಿನ ದೂರವನ್ನು ವಿಜ್ಞಾನ ಕಿರಿದುಗೊಳಿಸಿದೆ. ಆಧುನಿಕ ಸಂಚಾರ, ಸಾರಿಗೆ ಸಾಧನಗಳಾದ ರೈಲು, ಬಸ್ಸು, ವಿಮಾನ, ಕಾರು, ಹೆಲಿಕಾಪ್ಟರ್, ಹಡಗು, ಸ್ಕೂಟರ್ ಇನ್ನು ಮುಂತಾದವುಗಳು ವಿಜ್ಞಾನದ ಕೊಡುಗೆಗಳಾಗಿವೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದ ಅಭಿವೃದ್ಧಿಗೆ, ವಸ್ತುಗಳ ಸಾಗಾಣಿಕೆಗೆ ಹಾಗೂ ವಿನಿಮಯಕ್ಕೆ ಮತ್ತು ಸರಕುಗಳಿಗೆ ಮಾರುಕಟ್ಟೆಗಳನ್ನು ಪಡೆಯಲು ಇಂದು ವಿಜ್ಞಾನ ಸಹಕಾರಿಯಾಗಿದೆ. ಕೈಗಾರಿಕೆಗಳ ಅಭಿವೃದ್ಧಿಯಲ್ಲಿ ವಿಜ್ಞಾನದ ಪಾತ್ರ ಬಹಳ. ವಿವಿಧ ಕೈಗಾರಿಕೆಗಳ ಸ್ಥಾಪನೆ, ಯಂತ್ರ ಕೌಶಲ್ಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಇವು ಪ್ರಪಂಚದ ರಾಷ್ಟ್ರಗಳ ಆರ್ಥಿಕತೆಯ ದಿಕ್ಕನ್ನೇ ಬದಲಾಯಿಸುತ್ತದೆ. ಆಧುನಿಕ ಬೇಸಾಯ ಪದ್ಧತಿಯಿಂದಾಗಿ ಇಂದು ವೈಜ್ಞಾನಿಕ ಉಪಕರಣಗಳಾದ ಟ್ರ್ಯಾಕ್ಟರ್, ಟಿಲ್ಲರ್, ಪಂಪ್ಸೆಟ್, ಕೊಯ್ಯುವ ಯಂತ್ರಗಳು, ಉತ್ತಮ ಬೀಜ, ರಾಸಾಯನಿಕ ಗೊಬ್ಬರಗಳಿಗೆ ಅಧಿಕ ಇಳುವರಿ ಕೊಡಲು ಸಹಕಾರಿಯಾಗಿದೆ. ವಿಜ್ಞಾನ ನಮಗೆ ಆಧುನಿಕ ವೈದ್ಯಕೀಯ ಸಲಕರಣೆಗಳನ್ನು ಹಾಗೂ ಔಷಧಿಗಳ ತಯಾರಿಕೆಗೆ ಸಹಕಾರಿಯಾಗಿದೆ. ರೋಗ ನಿರೋಧಕಗಳು, ರೋಗ ನಿವಾರಕಗಳು, ಚುಚ್ಚುಮದ್ದುಗಳು, ಆಧುನಿಕ ಶಸ್ತ್ರಚಿಕಿತ್ಸಾ ವಿಧಾನಗಳು ವಿಜ್ಞಾನದ ಸಂಶೋಧನೆಯ ಫಲವಾಗಿದೆ. ಟಿವಿ, ಕಂಪ್ಯೂಟರ್, ರೇಡಿಯೋ ಮುಂತಾದವುಗಳ ಮೂಲಕ ಮಾನವ ಶಿಕ್ಷಣ, ಕಲೆಗಳ ಅಭಿವೃದ್ಧಿ, ಜ್ಞಾನ ಪ್ರಸಾರ, ಮನೋರಂಜನೆ, ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ವಿಜ್ಞಾನ ಸಹಕಾರಿಯಾಗಿದೆ. ವಿಜ್ಞಾನದ ಸಹಾಯದಿಂದಾಗಿ ಮಾನವ ಇತರೆ ಗ್ರಹಗಳತ್ತ ಪ್ರಯಾಣ ಬೆಳೆಸುತ್ತಿದ್ದಾನೆ. ಈಗಾಗಲೇ ಚಂದ್ರನಲ್ಲಿ ಕಾಲಿರಿಸಿದ್ದಾನೆ. ಭೂಮಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಉಪಗ್ರಹಗಳನ್ನು ಹಾರಿಬಿಡಲಾಗಿದೆ. ದೇಶದ ರಕ್ಷಣೆಯಲ್ಲೂ ವಿಜ್ಞಾನದ ಪಾತ್ರ ಅತಿ ಮಹತ್ವವಾದುದು. ದೇಶದ ರಕ್ಷಣೆಗೆ ಅನೇಕ ಪ್ರಬಲ ಶಸ್ತ್ರಗಳನ್ನು, ಶೀಘ್ರಗಾಮಿ ಕ್ಷಿಪಣಿಗಳನ್ನು, ಜೆಟ್ ವಿಮಾನಗಳನ್ನು, ಸಬ್ಮರೀನ್ಗಳನ್ನು, ಟ್ಯಾಂಕರ್ಗಳ ವಿಜ್ಞಾನದ ಸಹಾಯದಿಂದ ದೊರೆತಿವೆ. ವಿಜ್ಞಾನದ ದುರುಪಯೋಗ. ವಿಜ್ಞಾನದ ಕಾರಣದಿಂದಾಗಿ ಮಾನವನಲ್ಲಿ ಸೋಮಾರಿತನ, ಆಲಸ್ಯ ಮನೋಭಾವನೆಗಳನ್ನು ಉಂಟುಮಾಡುತ್ತಿದೆ. ಶರೀರದ ಶ್ರಮದ ಬೆಲೆ, ಮಹತ್ವ ಕಮ್ಮಿಯಾಗುತ್ತಿದೆ.
ನೂರಾರು ಜನ ಮಾಡುವ ಕೆಲಸವನ್ನು ಒಂದೇ ಯಂತ್ರವೇ ನಿರ್ವಹಿಸುವುದರಿಂದ ನೂರಾರು ಜನರು ನಿರುದ್ಯೋಗಿಗಳಾಗುತ್ತಿದ್ದಾರೆ. ಜನರ ಜೀವನ ಯಾಂತ್ರಿಕಮಯವಾಗುತ್ತಿದೆ. ಇದರಿಂದ ಜನರಲ್ಲಿ ಪ್ರೇಮ, ದಯೆ, ಸಹಾನುಭೂತಿ, ವಿಶ್ವಾಸ ಮುಂತಾದ ಮಾನವೀಯ ಮೌಲ್ಯಗಳು ಕಡಿಮೆಯಾಗುತ್ತದೆ. ವಿಜ್ಞಾನದ ಅಭಿವೃದ್ಧಿ ಪರಿಸರ ಮಾಲಿನ್ಯಕ್ಕೂ ಕಾರಣವಾಗುತ್ತಿದೆ. ಅತಿಯಾದ ವಾಹನಗಳ ಓಡಾಟ, ಕಾರ್ಖಾನೆಗಳು ಬಿಡುವಂತಹ ಹೊಗೆ, ನದಿ ನೀರಿಗೆ ಸೇರುತ್ತಿರುವ ರಾಸಾಯನಿಕ ತ್ಯಾಜ್ಯ ವಸ್ತುಗಳು ಇದರಿಂದ ಪರಿಸರ ಮಾಲಿನ್ಯವಾಗುತ್ತಿದೆ. ಆಟಮ್ ಬಾಂಬ್, ಹೈಡ್ರೋಜನ್ ಬಾಂಬ್ ಕ್ಷಿಪಣಿಗಳು ಮಾನವ ಕುಲವನ್ನೇ ನಿರ್ಮೂಲನಗೊಳಿಸುವಂತಹ ಮಾರಕಾಸ್ತ್ರಗಳು ಕೂಡ ವಿಜ್ಞಾನದ ಒಂದು ವಿನಾಶಕಾರಿ ಆವಿಷ್ಕಾರವಾಗಿದೆ. ಹೀಗೆ ವಿಜ್ಞಾನವು ಮಾನವನಿಗೆ ಸದುಪಯೋಗವೂ ಆಗಿದೆ ಮತ್ತು ದುರುಪಯೋಗವಾಗಿದೆ.